ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ SSLC ಮಾಡಲ್ ಕ್ವಶನ್ ಪೇಪರ್ 1 2025-26ನೇ ಸಾಲಿನ ಇಂಗ್ಲೀಷ್ ಭಾಷೆಗೆ ಸಂಬಂಧಿಸಿದಂತೆ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ಸ್ ಗೌರ್ಮೆಂಟ್ ಅವರೇ ಬಿಟ್ಟಿರುವಂಥ ಒಂದು ಕ್ವಶನ್ ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡಲಾಗಿದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆನ್ಸರ್ಸ್ಗಳು ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯ ಸಂಕೇತ 31E ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಆಮೇಲೆ 3 ಗಂಟೆ ಇರುತ್ತೆ. ಗರಿಷ್ಠ ಅಂಕಗಳು 80 ಇದೆ. ಸ್ಟಾರ್ಟ್ ಮಾಡೋಣ. ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ 38 ಕ್ವಶನ್ಸ್. 38 ಕ್ವಶನ್ಗಳು ಇದರಲ್ಲಿ ಇವೆ. ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಅಗೇನೆಸ್ಟ್ ದ ಕ್ವಶನ್ಸ್. ಕ್ವಶನ್ ಜೊತೆಗೆ ಇನ್ಸ್ಟ್ರಕ್ಷನ್ಸ್, ಕೆಲವೊಂದು ಮಾಹಿತಿಗಳನ್ನು, ಕೆಲವೊಂದು ಡೈರೆಕ್ಷನ್ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಕ್ವಶನ್ಸ್. ರೈಟ್ ಸೈಡು, ಈ ಸೈಡ್ ಏನಿರುತ್ತೆ ಅಂತಂದರೆ ಮಾರ್ಕ್ಸ್ ಕೊಟ್ಟಿರ್ತಾನೆ, ಅದನ್ನು ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. The maximum time to answer the paper is given at the top of question paper. It includes 15 minutes for reading the question paper. ಇದರಲ್ಲಿ 15 ನಿಮಿಷ ಓದೋದ್ರ ಜೊತೆಗೆ ಪ್ಲಸ್ ಎಷ್ಟು ನಿಮಿಷ 65 ಮಿನಿಟ್ಸು ಎಕ್ಸಾಮ್ ಬರೋದಕ್ಕೆ ಎರಡೂ ಸೇರಿ 80 3 ಅವರ್ಸ್ ಇಲ್ಲಿ 80 ಮಾರ್ಕ್ಸ್ ಆಯಿತು. 15 ನಿಮಿಷ ಓದೋದಕ್ಕೆ ಪ್ಲಸ್ 2 ಅವರ್ 45 ಮಿನಿಟ್ಸ್ ಏನಿದಕ್ಕೆ ಬರೆಯೋದಕ್ಕೆ, ಎರಡೂ ಸೇರಿ 3 ಅವರ್ಸ್ ಕೊಟ್ಟಿರ್ತಾನೆ, ಅದನ್ನು ಕೂಡ ನೋಡ್ಕೊರಿ ಅಂತ ಕೊಟ್ಟಿದ್ದಾನೆ. ಸೊ ಮೊದಲನೇದಾಗಿ ಈಗ ಪ್ರಾರಂಭ ಮಾಡೋಣ. ನೋಡಿ, 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಓನ್ಲಿ ಒನ್ ಆಫ್ ದೆಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್. ಒಂದಕ್ಕೆ 4 ಉತ್ತರನ ಕೊಟ್ಟಿರ್ತೀವಿ, ಅದರಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ, ನೀವು ಒಂದನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾನೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ನೋಡಿರಿ, ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಇಲ್ಲಿ ಆನ್ಸರ್ ನೋಡಿರಿ, ಆಪ್ಷನ್ ನಂಬರ್ ಬಿ, ಡೋಂಟ್ ದೇ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿರಿ, ಇಲ್ಲಿ ಸ್ಟೇಟ್ಮೆಂಟು ಪಾಸಿಟಿವಲ್ಲಿದೆ, ಸೊ ಅದನ್ನು ನಾವು ನಾಟನ್ನು ಯೂಸ್ ಮಾಡಿಕೊಂಡು ಡೂ ಪ್ಲಸ್ ನಾಟ್ ಇಸ್ಕ್ವಲ್ ಟು ಡೋಂಟ್ ಅಂತ ಮಾಡಿಕೊಂಡು ಡೋಂಟ್ ದೇ ಅಂತ ಮಾಡ್ಕೋಬೇಕಾಗತ್ತೆ. ಪಾಸಿಟಿವಲ್ಲಿದ್ದರೆ ಪಾಸಿಟಿವಲ್ಲಿದ್ದರೆ ಸ್ಟೇಟ್ಮೆಂಟು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಕೋಬೇಕು. ನೆಗೆಟಿವ್ ಇತ್ತಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡ್ಕೋಬೇಕು. ಇಲ್ಲಿ ನಾಟ್ ಬರದೇ ಹೋದರೆ ನಾಟ್ ಆ್ಯಡ್ ಮಾಡಬೇಕು, ನಾಟ್ ಬಂದರೆ ನಾಟ್ ಆ್ಯಡ್ ಮಾಡದೆ ಕೇಳಬೇಕು. ಫಾರ್ ಎಕ್ಸಾಂಪಲ್, ಈಗ ನಾಟ್ ಬಂದಿತ್ತಂದರೆ ಇಲ್ಲಿ ಡೂ ದೇ ಮಾಡಬೇಕು. ಓಕೆ, ಈಗ ನಾಟ್ ಬಂದಿಲ್ಲ, ಡೋಂಟ್ ದೇ ಮಾಡಬೇಕು. ಓಕೆ, ಎರಡನೇ ನೋಡ್ರಿ, ಒಂದು ಅಗ್ರಿಮೆಂಟು ಅಂತ ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಸೆಂಟೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ರೀಡ್ ದ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ದು ಯಾವ ಫಂಕ್ಷನ್ ಇದೆ ಅಂತ ಕೇಳಿದ್ದಾನೆ. ನೋಡಿರಿ, ಬಾಳೇಶ್ವರ ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೀಡ್. ನಾನು ಮುಂಬೈಗೆ ಹೊಸದಾಗಿದ್ದೇನೆ, ಇಲ್ಲಿ ಜನ ಭಾಳ ಅನಿಸ್ತಾರೆ ಅಂತ ಹೇಳ್ತಾನೆ. ರೋಮಾಂತಳ, ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಹೌದು, ನೀ ಹೇಳೋದು ಕರೆಕ್ಟ್ ಇದೆ. ರೋಮಾಂತಳ, ನೀ ಹೇಳೋದು ಕರೆಕ್ಟ್ ಇದೆ. ದೇ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಬೆರೆಯೋದ್ರ ಜೊತೆ, ಅವರು ಮಂದಿ ಜೊತೆ ಬೆರೆಯೋದಕ್ಕೆ ಹೆದರ್ತಾರೆ ಅಂತ ಹೇಳ್ತಾರೆ. ಇಲ್ಲೇನಿದೆ, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಗಿವಿಂಗ್ ಇನ್ಫಾರ್ಮೇಷನ್, ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ಏನಾಗುತ್ತೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಏನಾದರೂ ಹೆಲ್ಪ್ ಮಾಡಿದ್ರೆ ಇಲ್ಲಿ ನಾವು ಹೇಳಬೇಕಾಗುತ್ತೆ. ಇಲ್ಲಿ ಗಿವಿಂಗ್ ಇನ್ಫಾರ್ಮೇಷನ್, ಯಾರಾದರೂ ಮಾಹಿತಿ ಕೇಳಿದ್ರೆ ಇಲ್ಲಿ ಇನ್ಫಾರ್ಮೇಷನ್ ಕೊಡೋದು, ಅದು ಬರುತ್ತೆ. ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಇಲ್ಲಿ ಇನ್ವಿಟೇಷನೇ ಇಲ್ಲ, ಸೊ ಅಕ್ಸೆಪ್ಟ್ ಅನ್ನೋದು ಬರೋದೇ ಇಲ್ಲ. ಇದೂ ಬರಲ್ಲ, ಇದೂ ಬರಲ್ಲ. ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತ ಬರುತ್ತೆ. ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. ಅಗ್ರಿಮೆಂಟ್ ಅಂದರೆ ಇವ ಹೇಳಿದ್ದಕ್ಕೆ ಹೌದು ಅಂತೇಳಿ ಹೇಳಿದ್ದಲ್ಲ, ಅಗ್ರಿಮೆಂಟ್, ಅಗ್ರಿ ಅದಿನ ನಿನ್ನ ಒಂದು ಸ್ಟೇಟ್ಮೆಂಟಿಗೆ ಅಂತ ಅನ್ನೋದು ವಿಚಾರ. ಇನ್ನು ಮೂರನೇದು, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಸುರೇಂದರ್, ಹಾಯ್, ಹೌ ಡು ಯು ಫೀಲ್ ನಾವು? ಸತೀಶ್ ಅಂತಾನೆ. ಇಟ್ಸ್ ಬಿನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸುರೇಂದರ್ ಅಂತಾನೆ. ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ದೇರ್ ಇನ್ ಕಾಶ್ಮೀರದಾಗ ಏನಾಯ್ತು ಕೇಳ್ತಾನೆ. ಸತೀಶ್ ಹೇಳ್ತಾನೆ, ಐ ಮೆಟ್ ವಿತ್ ಆನ್ ಆಕ್ಸಿಡೆಂಟ್, ಐ ಫೆಲ್ ಆಫ್ ರಕಿಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಸುರೇಂದರ್ ಅಂತಾನೆ. ಮತ್ತು ವೆರಿ ಸ್ಯಾಡ್, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ careful, it dash happened. It, option number C, it would not have happened is the right answer. ಇನ್ನು ನೋಡ್ರಿ, ನಾಲ್ಕನೇದು,
ರೀಡ್ ದ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಸೆಂಟೆನ್ಸನ್ನು ನೀವು ಇನ್ಫಿನಿಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಫಿನಿಟಿ ಯಾವುದು ಶಬ್ದ ಅಂತ ಕಂಡುಹಿಡಬೇಕಾಗುತ್ತೆ. ಧನ್ವಿ ಅಂತಾಳೆ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ನಾನು ಲೈಬ್ರರಿಗೆ ಹೋಗೋಕ್ಕಾಗಿದ್ದ ನಾನು ಓದೋಕೆ ಇನ್ನೂ ಸ್ವಲ್ಪ ಜಾಸ್ತಿ ಬುಕ್ ಬೇಕಾಗ್ಯಾವ ಅಂತಾಳೆ. ನೈನಾ ಅಂತಾಳೆ, ದ್ಯಾಟ್ಸ್ ಗುಡ್, ಅದು ಒಳ್ಳೆಯದು. ಐ ಟು ಜಾಯಿನ್ ವಿತ್ ಯು, ನಾನು ನಿನ್ನ ಜೊತೆಗೆ ಸೇರ್ತೇನೆ. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್, ನಾನು ಕೆಲವೊಂದನ್ನು ಆಕಾರ ಗ್ರಂಥಗಳನ್ನಾಗಿ ತೊಗೋಬೇಕಾಗ್ಯದ ಅಂತಾಳೆ. ಇಲ್ಲಿ ಏನದ ಟು ಹಿಡ್ಕೊಂಡು ಯಾವುದಾದ್ರೂ ಶಬ್ದ ಬಂತಂದ್ರೆ ಅದು ಏನಾಗಿರ್ತದೆ ಇನ್ಫಿನಿಟಿವ್. ಇಲ್ಲಿ ಟು ಹಿಡ್ಕೊಂಡು ಯಾವ್ದು ಬಂದೈತಿ, ಟು ಮುಂದೆ ರೆಫರ್ ಅದ. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ, ಟು ರೆಫರ್ ಈಸ್ ದ ರೈಟ್ ಆನ್ಸರ್. ಇಷ್ಟು ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಹೆಂಗೆ ಇಲ್ಲಿ ಸ್ಟೇಟ್ಮೆಂಟ್ ಅದ ಅದ್ರ ಬಗ್ಗೆ ಮಾಡತ್ತಂದಾರೆ. ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್, ಸಿಲೆಬಲ್ 2 ಯಾವ್ದ್ರಾಗ ಅದಾವು ಅಂತ ಕೇಳೋಣ. ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ 2 ಅಂದರೆ ರಿಟರ್ನಿಂಗ್ ಸೇಫರ್ ಸಪ್ರೇಟ್ಲಿ ಸ್ಪೀಕ್. ಇಲ್ಲೇನಿದೆ ಸೇಫರ್ ಅನ್ನೋದು 2 ಸಿಲೆಬಲ್ ಇದೆ. ಇಲ್ಲೊಂದು ಬರುತ್ತೆ, ಇಲ್ಲಿ ಆರ್ ಬಲ್ಲಿ ಒಂದು ಬರುತ್ತೆ. ಸೇಫ್ ಅದೊಂದು ಅಂತ ಬರುತ್ತೆ, ಅದೊಂದು 2 ಸೇಫರ್ 2 ಸಿಲೆಬಲ್ ಅದು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲನ್ನು ಸರಿಯಾಗಿ ಇಲ್ಲೊಂದು ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಇನ್ ಎ ಈಸ್ ದ ರೈಟ್ ಆನ್ಸರ್. ಸರ್ ಇಲ್ಲಿ ಅದಲ್ಲ, ಇದು ಸ್ವರ ಆಗ್ತೈತಿ, ಓವೆಲ್ ಆಗ್ತೈತಿ, ಯಾಕೆ ಯಾಕೆ ಬರಿಬೇಕು, ಏನು ಬರಿಬೋದಾಗಿತ್ತಲ್ಲ ಅಂತಂತ ಅನ್ಬೋದು ನೀವು. ಬಟ್ ಹಾಗಲ್ಲ, ಸೌಂಡ್ ಮೇಲೆ ಹೋಗ್ತೈತಿ. ಇದು ಅನ್ನೋದು ಯಾವ ಥರ ಪ್ರೊನೌನ್ಸಿಯೇಷನ್ ಆಗ್ತೈತೆ ಅಂದ್ರೆ ಇಲ್ಲಿ ಯುರೋಪಿಯನ್ ಆಗ್ತೈತಿ. ಇದು ಏನಾಗ್ತೈತಿ, ಇದು ಯುರೋಪಿಯನ್ ಅಂತಂದ್ರೆ ಯು ಆಗುತ್ತೆ. ಇದೇನಿದು ವ್ಯಂಜನ. ಸೊ ಅದೇ ಅಂತ ಬಂದಿತ್ತು ಅಂತ ತಿಳ್ಕೊರಿ, ನೀವು ಯೂಸ್ ಮಾಡ್ಬೋದಾಗಿತ್ತು. ಇಲ್ಲಿ ಯು ಅಂತ ಬಂದದಲ್ಲ, 2 ಮತ್ತು ಯು ಸೇರಿ ಯು ಆಗ್ಯಾವು. ಅದರಿಂದ ಇಲ್ಲಿ ಯು ಅನ್ನೋದು ಏನಾಗ್ತೈತಿ, ಇದು ವ್ಯಂಜನ ಸೌಂಡ್ ಮಾಡ್ತೈತಿ. ವ್ಯಂಜನ ಸೌಂಡ್ ಮಾಡೋದ್ರಿಂದ ಈ ಅಕ್ಷರದಿಂದ ಎ ಹಚ್ಚಬೇಕಾಗತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ನೋಡೋಣ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಟಿಕಲ್ಸು, ಪಾರ್ಟ್ಸ್ ಆಫ್ ಸ್ಪೀಚು, ಫಿಗರ್ಸ್ ಆಫ್ ಸ್ಪೀಚು, ಪೊಲಿಟಿಕ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ಚಾನಲಲ್ಲಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಬೋದು. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲೇನಿದೆ, ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಇಲ್ಲಿ ಬಿ ಫಾರ್ಮ ಪ್ಲಸ್ ಡ್ರಾ ನಾವು ಅದನ್ನು V1 V2 V3 V4 ಆಗಿ ಮಾಡ್ಕೋಬೇಕು. ಇಲ್ಲಿ ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಸೊ ಇದು ವಾಸ್ ಡ್ರಾಯಿಂಗ್ ಯಾವ್ದ್ರಾಗ ಬರ್ತೈತೆ ಅಂದರೆ ಟೆನ್ಸ್ ಒಳಗೆ, ಪಾಸ್ಟ್ ಟೆನ್ಸ್ ಒಳಗೆ ಅಂದರೆ ಭೂತಕಾಲ ಒಳಗೆ ಬರ್ತೈತಿ. ಇದು ಭೂತಕಾಲ ಒಳಗೆ ಎಷ್ಟನೇ ಕಾಲ ಅಂತಂದರೆ 2ನೇ ಕಾಲ, ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಒಳಗೆ ಬರ್ತೈತಿ. ಇದು ಪಾಸ್ಟ್ ಟೆನ್ಸ್ ಒಳಗೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇದು. ಓಕೆ, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಹೇಳ್ತೀನಿ ನಾನು. ಚಾನಲ್ಗೆ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಎದ್ರಾಗ ಐತಿದ್ದು ಮೊದಲು ತಿಳ್ಕೊರಿ, ಸೂಪರ್ಲೇಟಿವ್ ಡಿಗ್ರಿ ಒಳಗೆ. ಸೂಪರ್ಲೇಟಿವ್ ಡಿಗ್ರಿ ಇದ್ದಿದ್ದು ಏನು ಮಾಡ್ಬೇಕು ನಾವೀಗ, ಪಾಸಿಟಿವ್ದಾಗ ಮಾಡಬೇಕು. ಅಥವಾ ಕಂಪೇರಿಟಿವ್ ಕೊಟ್ಟಿದ್ದಂದ್ರೆ ಕಂಪೇರಿಟಿವ್ ಮಾಡ್ಬೋದಾಗಿತ್ತು. ಇಲ್ಲೇನು ಕೊಟ್ಟಾನ, ಪಾಸಿಟಿವ್ ಡಿಗ್ರಿ ಅಟ್ಟ ಕೊಟ್ಟಿದ್ದಾನ. ಸೊ ಇಲ್ಲೇನಾಗ್ತೈತಿ ಆನ್ಸರ್ ನೋಡ್ರಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೇವರ್ ಆ್ಯಸ್ ಸ್ವಾಮಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9 ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರನ್ನು ಇಲ್ಲಿ ಯೂಸ್ ಮಾಡಬೇಕು. ರಾಜು ಡ್ಯಾಶ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ರಾಜು ಆ್ಯಂಡ್ ಈಸ್ ಅ ಲಿಂಕರ್ ಹಿಯರ್. ಆ್ಯಂಡ್ ಅವರ ಇವು ಲಿಂಕರ್ ಹಾಕೋ. ನೆಕ್ಸ್ಟ್ ನೋಡ್ರಿ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ಡ್ಯಾಶ್ ದ್ಯಾಟ್. ದ ಪ್ಲೇಯರ್ ಆರ್ ವೆರಿ ಟಯರ್ಡ್, ದೇ ಕ್ಯಾನಾಟ್ ಪ್ಲೇ ಮೋರ್. ಸೊ ಮತ್ತು ದ್ಯಾಟ್ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸನ್ನು ನಾವು ರೀಫ್ರೇಮ್ ಮಾಡಬೇಕು, ಇನ್ನೊಂದು ಸಲ ರೆಡಿ ಮಾಡ್ಕೋಬೇಕು. ನೋಡ್ಕೊಟ್ಟ ನೋಡ್ರಿ ಇಲ್ಲಿ ಆನ್ಸರ್, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕ್ಯಾನಾಟ್ ಪ್ಲೇ ಮೋರ್. ಓಕೆ, 11ನೇದು, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವೈಸ್. ಇದು ಆ್ಯಕ್ಟಿವ್ ವೈಸ್ ಏನಾಗದ, ಇದು ಪ್ಯಾಸಿವ್ ವೈಸ್ ಮಾಡಬೇಕು. ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂತ ಇದೆ. ಇದನ್ನು ನೋಡ್ರಿ ಆನ್ಸರ್, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಪ್ಯಾಸಿವೈಸ್ ಮಾಡಲಿ ಬಾಯ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆಲ್ಲ. ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಹಾಕ್ತೀನಿ.
ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ ಯಾವ್ದು ಹಾಕಬೇಕು ಅಂತ ನೋಡೋಣ. ಡೋಂಟ್ ಲಾಫ್ ಡ್ಯಾಶ್ ಮೀ, ಡೋಂಟ್ ಲಾಫ್ ಆ್ಯಟ್ ಮೀ, ಆ್ಯಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ಕಾರ್ಟೂನ್ ನೋಡ್ತಿರ್ತಿರಲ್ಲ, ಅದರೊಳಗೆ ಇಂಗ್ಲೀಷ್ ಕನ್ವರ್ಸೇಷನ್ ಇರ್ತೈತೆ ನೋಡಿ, ಅದನ್ನು ನೋಡಿದ್ರೆ ನಿಮಗೆ ಆ್ಯಟ್ ಇನ್ ಆನ್ ಪ್ರಿಪೋಷನ್ ಭಾಳ ಜಲ್ದಿ ತಿಳಿತಾವೆ. ನೀವು ಕ್ವಶನ್ ಓದುತ್ತಂದರೆ ಆನ್ ದ ಸ್ಪಾಟ್ ತಿಳಿದು ಬಿಡ್ತಾವೆ. ಓಕೆ, ಅದನ್ನು ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಸೊ ಈ ಬ್ರ್ಯಾಕೆಟ್ ಒಳಗೆ ಸಂಬಂಧಿಸಿದಂತೆ ಅದನ್ನು ನೀವು ಯೂಸ್ ಮಾಡಿಕೊಡ್ರಿ ಅಂತ ಕೊಟ್ಟಿದ್ದಾನೆ. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಅದಲ್ಲ, ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಆಗಬೇಕಿಲ್ಲಿ. ಇದನ್ನು ಕ್ಲೀವ್ ವರ್ಡ, ಇದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ನಾವು ಬರೀಬೇಕು, ಎಜುಕೇಷನ್. ನೆಕ್ಸ್ಟ್ 14ನೇದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ದು ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೋಡ್ಬೇಕಿಲ್ಲ. ಇಲ್ಲಿ ನೋಡ್ರಿ, ರವಿ ಓನ್ ಟೂ ಅಂಡರ್ಲೈನ್ ಮಾಡ್ಯಾನ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಇಲ್ಲಿ 2 ಅನ್ನೋದು ಏನಾಗ್ತೈತಿ, ಆಡ್ಜೆಕ್ಟಿವ್. ಅಂದರೆ ಆಡ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ. ಗೋಲ್ಡನ್ನು ಇಲ್ಲಿ ಗೋಲ್ಡ್ ಎಷ್ಟು ಅದಾವ ಅಂತ ಹೇಳ್ತದ, ನಾಮ ವಿಶೇಷಣ. ಗೋಲ್ಡ್ ಅನ್ನೋದು ಏನದು ನಾವನ್ನ, ಅದನ್ನ ಬಗ್ಗೆ ಹೇಳತೈತಿ ಆಡ್ಜೆಕ್ಟಿವ್. 2 ಅನ್ನೋದು ಆಡ್ಜೆಕ್ಟಿವ್ ಆಗ್ತೈತಿ ಇಲ್ಲಿ. 15 ನೋಡ್ರಿ, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಆಗಿ ಮಾಡ್ಬೇಕು. ಇದನ್ನು ಈಸಿ ಐತೆ ನೋಡ್ರಿ ಇದು. ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್. ನೀತಿ, ಇವತ್ತಿನ ಹೋಮ್ವರ್ಕ್ಸ್ ಕಳಿಸ್ತೇನೆ ನನಗೆ ಅಂತಾಳ. ಯಾರು? ನೇಹಾ. ನೀತಿ ಅಂತಾಳ, ಎಸ್ ಐ ವಿಲ್, ಬಟ್ ವೈ ವರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ. ಓಕೆ, ನಾ ಇವತ್ತು ಯಾಕೆ ಅಬ್ಸೆಂಟ್ ಇದೆ ಸ್ಕೂಲಿಗೆ ಅಂತಾಳ ನೀತಿ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ನೇಹಾ ಆಸ್ಕ್ಡ್ ನೀತಿ. ಇಲ್ಲಿ ಏನಾಗ್ತೈತೆ ಆನ್ಸರ್ ನೋಡ್ರಿ. ನೇಹಾ ಆಸ್ಕ್ಡ್ ನೀತಿ ವೆದರ್ ಇಫ್ ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಈಸ್ ದ ರೈಟ್ ಆನ್ಸರ್. 16ನೇದು, ಯೂಸ್ ದ ವರ್ಡ್ ವಾಕ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಕ್ ಅನ್ನೋದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ರಿ ಅಂತಂದಾರೆ. ಆನ್ಸರ್ ನೋಡ್ರಿ, ಐ ವಾಕ್ ಫಾರ್ 2 kilometers ಎವ್ರಿ ಡೇ. ಅಥವಾ ಯಾವುದಾರೇ ಒಂದು ಮಾಡ್ಬೋದು ನೀವು. ಐ ವಾಕ್ ಎವ್ರಿ ಡೇ ಅನ್ಬೋದು. ಅಥವಾ ಹೀ ವಾಕ್ಸ್ ಎವ್ರಿ ಡೇ ಅನ್ಬೋದು. ಇದು ವಾಕ್ ಇದ್ದಿದ್ರೆ ಐ ವಾಕ್ಡ್ ಅಕ್ರಾಸ್ ದ ರೋಡ್ ಅಂತ ಮಾಡ್ಬೋದು. ನೀವು ಪಾಸ್ಟ್ ಟೆನ್ಸು ಮಾಡಿಕೊಂಡು ವಾಕನ್ನು ಯೂಸ್ ಮಾಡ್ಕೋಬೋದು ನೀವು, ನಿಮ್ಮ ಇಷ್ಟ. ನೆಕ್ಸ್ಟ್ ನೋಡಿರಿ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಇದರೊಳಗೆ 2 ಎರರ್ ಅದಾವೆ, ತಪ್ಪುಗಳದಾವೆ. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವನ್ ಬಿಲೋ. ಇದರೊಳಗೆ 2 ತಪ್ಪದ, ಅದನ್ನು ಸರಿ ಮಾಡಿ ನೀವು ಕೆಳಗಡೆ ಬರ್ರಿ ಅಂತ ಹೇಳ್ಯಾರ. ನೋಡ್ರಿ, ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್. ಇಲ್ಲಿ ನೋಡಿ, ಇದ್ರೊಳಗೆ ಏನು ತಪ್ಪದ ಅಂದ್ರೆ 2 ತಪ್ಪದವು. ಒಂದು ಆಡ್ವರ್ಬಿಯಲ್ಲ, ಒಂದು ಕಂಜಂಕ್ಷನ್ ತಪ್ಪದ. ಎಲ್ಲಪ್ಪ ಅಂದ್ರೆ ಹರೀಡ್ ಅದಲ್ಲ, ಇದು ಹರೀಡ್ಲಿ ಮಾಡ್ಬೇಕು. ಸ್ವಾಮಿ ಹರೀಡ್ಲಿ ಗಾಟ್ ಆಗಬೇಕಾಗಿತ್ತು ಇದನ್ನು. ಇದೊಂದು ತಪ್ಪು, ಆಡ್ವರ್ಬಿಯಲ್ಲ. ನೆಕ್ಸ್ಟ್ ಇನ್ನೊಂದಪ್ಪ ಕಂಜಂಕ್ಷನ್ ಯಾವುದಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ, ಕಂಜಂಕ್ಷನ್ ಟು ಬಿ ಕರೆಕ್ಟ್ ಆ್ಯಂಡ್ ಆಗಬೇಕಾಗಿತ್ತು. ಆ್ಯಂಡ್ ಕ್ರೌಚ್ಡ್ ದೇರ್ ಆಗಬೇಕಿದು. ಇದು ಆ್ಯಂಡ್ ಬಟ್ ಐತಲ್ಲ, ಅಲ್ಲಿ ಆ್ಯಂಡ್ ಆಗಬೇಕಾಗಿತ್ತು. ಅಲ್ಲಿ ಗೊತ್ತಾ, ಅಲ್ಲಿ ಬಟ್ ಬದಲಿ ಆ್ಯಂಡ್ ಆಗಬೇಕಾಗಿತ್ತು. ಸೊ ಇದಿಷ್ಟು ಚೇಂಜಸ್ ಮಾಡಿ ಸೆಂಟೆನ್ಸನ್ನು ಬರೀಬೇಕು. ಅದನ್ನು ಅವು ಜಾಗದಾಗ ತೆಗೆದು ನೋಡಿರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಅದ ನೋಡಿರಿ. ಈಗ ನೋಡೋಣ 1ನೇ ಕ್ವಶನು. ಡಾನ್ ಅನ್ಸೆಲ್ಮೋ ವಾಸ್ ಫ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ. ನೋಡೋಣ ಆನ್ಸರ್ ನೋಡಿ. ಡಾನ್ ಅನ್ಸೆಲ್ಮೋ ವಾಸ್ ಫ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ Rio and Medio, he used to plant a tree every time a child was born in the village, and when he sold his land, he did not sell the trees. He said the trees belonged to the children of Rio and Medio. Okay, next ಎರಡನೇದು ನೋಡೋಣ. Ambedkar was described as the symbol of revolt. What made Nehru to describe so? Okay, answer ನೋಡ್ರಿ. Nehru described Dr. Ambedkar as a symbol of revolt because Dr. Ambedkar always fought for equality and social justice. In parliament, he argued
for many bills and never let the ministers be complacent. ಓಕೆ ನೆಕ್ಸ್ಟ್ 20 ನೋಡ್ರಿ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್. ಎಲಾಬರೇಟ್. ಆನ್ಸರ್ ನೋಡ್ರಿ. ಸ್ಮಿತಾಸ್ ಪ್ಲ್ಯಾನ್ ವಾಸ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪ್ಲೇ ದ ಸಿತಾರಾ ಫಾರ್ ಹರ್ ಬ್ರದರ್. As soon as the concert was over, she went up to the stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come to her house and played for her brother. ನೆಕ್ಸ್ಟು 21ನೇ ಪ್ರಶ್ನೆ ನೋಡೋಣ. ಹೌ ಅಕಾರ್ಡಿಂಗ್ ಟು ಬೊರಾಕ್ ಈ ಸರ್ವೈವಲ್ ಆಫ್ ಸಿವಿಲೈಜೇಷನ್ ಥ್ರೆಟನ್ಡ್. ಆನ್ಸರ್. ದ ಸರ್ವೈವಲ್ ಆಫ್ ಅವರ್ ಸಿವಿಲೈಜೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಸಮ್ ಆಫ್ ದೆಮ್ ಆರ್ ಅರ್ಥಕ್ವೇಕ್ಸ್, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾಸಿಟೀಸ್, ಎನ್ವಿರಾನ್ಮೆಂಟ್ catastrophes, economic and social crisis. Today there is a massive release of radioactivity from a nuclear disposal. 22. You cannot put a fence around the planet Earth. Is this tone of weakness or self-assertion? Give reason for your answer. ಇಲ್ಲಿ ನೋಡ್ರಿ ಆನ್ಸರು. ಆನ್ಸರ್ ನೋಡಿ. ದ ಟೋನ್ ಆಫ್ ದ ಸ್ಪೀಕರ್ ಇನ್ ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಈಸ್ ಸೆಲ್ಫ್ ಅಸರ್ಷನ್ ಬಿಕಾಸ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯಕ್ಟಿಂಗ್ ಆ್ಯಸ್ ದೇ ಓನ್ ದ ಅರ್ತ್ ಬಟ್ ಇಟ್ಸ್ ನೇಚರ್ ಈಸ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ನೆಕ್ಸ್ಟ್ ನೋಡೋಣ 23ನೇದು. ವೈ ವರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ the students were marching. Answer ನೋಡ್ರಿ. The students marched back to their homes when the DSP asked them to go back. Manju and Babu thought that the students were scared of the police. According to Babu and Manju, the students should have protested. Mohan realized them how the British police provoked the students to be violent. They were not prepared to go to jail. ಓಕೆ, ಇದು 23 2 ಇದ್ದೇವೆ. ಇಲ್ಲಿ ಎರಡನೇದು ಇಲ್ಲಿದೆ ನೋಡಿ. ಒಂದೇದು ಆನ್ಸರ್ ಮಾಡಿದೆ. ಟೇಕಿಂಗ್ ದ ಮೌಂಟೇನಿಯರಿಂಗ್ ವಾಸ್ ನಾಟ್ ಅ ಡಿಫ್ರೆಂಟ್ ಡಿಸಿಷನ್ ಫಾರ್ ಡಿಕಿ ಡೋಲ್ಮಾ. ಜಸ್ಟಿಫೈ. ಆನ್ಸರ್ ನೋಡ್ರಿ. ಫ್ರಮ್ ಹರ್ ಚೈಲ್ಡ್ಹುಡ್ ಡೋಲ್ಮಾ ವಾಸ್ ಫ್ಯಾಸಿನೇಟೆಡ್ by the grandeur of the snow-clad peaks of the Himalayas. Beautiful mountain peaks surrounded her house in Palchan. They were the first things she saw every morning when she woke up, and this developed in her the zeal and the urge to climb those peaks and savor the breathtaking view from the top. 24 ನೋಡ್ರಿ. In what way did the absence of mother make Hanif and his brothers responsible? Answer. The absence of their mother made Hanif and his brother responsible because they had to take care of themselves and do all household works. They learned to cook, clean, study on their own and supported each other, which made them disciplined and responsible. ಇದ್ರಾಗೆ ಆರ್ ಅಂತಿದೆ. ಎರಡನೇ ಕ್ವಶನ್ ನೋಡೋಣ. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜರ್ಸ್? ಆನ್ಸರ್ ನೋಡಿ. The bird of happiness gave 3 loud cries. At the first cry, the golden sun broke through the clouds and a warm breeze
came down. At the second cry, the forest appeared all over the mountains. At the third cry, green rivers and fields came into existence. All the people of the village never suffered again from that day. In the next ನೋಡೋಣ. Answer the following question in 5 to 6 sentences each. 25 ನೋಡ್ರಿ. Write in your own words how Swami became a hero overnight. ರಾತ್ರೋರಾತ್ರಿ ಸ್ವಾಮಿ ಹೆಂಗೆ ಹೀರೋ ಆದ ಅದರ ಬಗ್ಗೆ ಬರೆಯತ್ತಂತ ಕೊಟ್ಟಿದ್ದಾರೆ. ಸ್ವಂತ ವಾಕ್ಯದಲ್ಲಿ ಬರಿಬೋದು. ಒಂದು ಸಿಂಪಲ್ ಆಗಿದೆ ನೋಡ್ರಿ ಇಲ್ಲಿ. ಸ್ವಾಮಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ಹೀಸ್ ಫಾದರ್ಸ್ ಆಫೀಸ್ ರೂಮ್ ಟು ಪ್ರೂವ್ ಹಿ ಹ್ಯಾಡ್ ಕರೇಜ್. He was woken up by rustling sound. In the darkness, he saw something moving towards him. He thought that the devil had come to carry him away. As it came nearer, he crawled out from under the bench. He hugged it with all his might and bit it with his teeth. That moving figure was one of the most notorious housebreakers of the district. The burglar fell among the furniture. The father, cook, and servant caught and handed the burglar to the police. So congratulations were showered on Swami. In this way, Swami became a hero by chance overnight. Swami was congratulated by everyone the next day. ಸಿಂಪಲ್ ಸೆಂಟೆನ್ಸ್ ಇರೋ ಆನ್ಸರ್ಗಳು ನೋಡಿ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ 26ನೇದು. ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಜ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಹೀಸ್ ಸ್ಯಾಕ್ಸೋಫೋನ್. ಎಕ್ಸ್ಪ್ಲೇನ್. ಆನ್ಸರ್ ನೋಡಿರಿ. ಆ್ಯನ್ ಓಲ್ಡ್ ಜಾಜ್ ಮ್ಯೂಸಿಷಿಯನ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಅ ಬ್ಲ್ಯಾಕ್ ಏನ್ಷಿಯಂಟ್ ಮಾರಿನರ್. His old face is wrinkled and weary. His faded blue shirt has turned dark with sweat. His stomach is hanging loosely. His jacket is torn out and his necktie is undone and dropping loosely over the jacket. His shoes are torn and are stuffed with paper to cover the holes. His rough, unshaven face shows pain. He stands alone, head down, eyes closed and ears perked. An old saxophone hangs across his chest, supported from his neck by a wire coat hanger. Next, the poet describes an old jazz player and how he transforms when he played the music he loves. He gently lifts the saxophone to the parted lips. Suddenly, he is filled with a new life. There is a power in his music which draws people to listen. Once he starts playing music, he is no longer a black man but a bird which gathers his wings and flies high and higher. He seems to be spreading the message of God through his music. Next, read the following extracts and answer the questions that follows. I think it's astonishing that a stranger would jump off a train and risk his life for me. Who does I refer to? Illi answer. Here I refer to Roma Talreja. Who was a stranger? Stranger ಯಾರಿದ್ರು ಇಲ್ಲಿ? ಬಾಳೇಶ್ವರ was a stranger. ಮೂರೇ ನೋಡಿ. How did the stranger help the speaker? ಇಲ್ಲಿ ಆನ್ಸರ್. ಬಾಳೇಶ್ವರ jumped off the still moving train. With the help of tempo truck driver, he admitted her to the hospital. Next ನೋಡ್ರಿ 28ನೇದು. Why should one man have the leaves of 50 in his hands? Who is the speaker here? Illi answer. Diego is the speaker. B question. Who does one man refer to? Answer. Columbus is one man here.
C question, what does the speaker mean by this statement? Answer, rebellious was his intention. He was not happy with the way Columbus behaved with them. Columbus didn't allow them to go back to their families. They didn't want to continue the voyage. ನೌಕಾಯಾನಕ್ಕೆ ಹೋಗಲಿಕ್ಕೆ ಇಷ್ಟ ಆಗಲಿಲ್ಲ. 29ನೇದು, ಇಟ್ ಈಸ್ ನೋ career for a bright boy. Answer question number A, who made this statement? Answer, Satish's father, ಸತೀಶನ ತಂದೆ ಅವತಾರ ನಾರಾಯಣ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಅವತಾರ ನಾರಾಯಣ್ ಅವ್ರು ಹೇಳ್ತಾರೆ. ವಾಟ್ ಡಸ್ ಇಟ್ ರೆಫರ್ ಟು? ಇಟ್ ಅನ್ನೋದು ಯಾರಿಗೆ ಸಂಬಂಧಪಡ್ತದೆ ಇಲ್ಲಿ? ಇಟ್ ರೆಫರ್ ಟು ದ ಡ್ರಾಯಿಂಗ್ ಸಂಬಂಧಪಡ್ತದೆ ಇಲ್ಲಿ. ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೋ? ಆನ್ಸರ್, ಬಿಕಾಸ್ ಒನ್ ಕ್ಯಾನಾಟ್ ಅರ್ನ್ ಲೈವ್ಲಿಹುಡ್ ಬೈ ದ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. 30ನೇದು, in solitary confinement as complete as any goal. Question, who is speaker of the above words? The poet Norman Nicholson is the speaker here. What is referred to as solitary confinement? Answer, solitary confinement means the prison. Solitary confinement andre jailu, prison. Why does the speaker say so? Speaker ಯಾಕೆ ಆ ಥರ ಹೇಳ್ತಾರೆ ಅಂದರೆ, the speaker would be all alone in his capsule in space. No one would visit him, nor would he have anyone to talk to. He would neither write nor receive any letters is the answer. Next nodri. Next question, 7ನೇದು, given below is a profile, write a paragraph using the clues given. ಈ ಒಂದು ಕ್ಲೂಸ್ಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ ರೈಟಿಂಗನ್ನು ನಾವು ಮಾಡಬೇಕು. ಇಲ್ಲಿ ಮಾಡಿದ್ದೀವಿ ನೋಡಿ. ಆನ್ಸರ್, ದ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಮಿಸ್ಟರ್ ರಾಘವೇಂದ್ರ. ಹಿ ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ಡಿಗ್ರಿ ಇನ್ BSc ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿ MEd. ಹಿ ಈಸ್ ವರ್ಕಿಂಗ್ ಆ್ಯಸ್ ಆ್ಯನ್ ಎಜುಕೇಷನ್ ಆಫೀಸರ್. ಇಲ್ಲಿದೆ ನೋಡಿರಿ, ರಾಘವೇಂದ್ರ MSc MEd, ಓಕೆ, ಎಜುಕೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಕವರ್ ಆಗ್ತಿದ್ದು. ನೌ ಹಿ ಈಸ್ 55 years old. He is 5.4 inch height and 55 kgs. He has a son. He is an engineer and one daughter. She is studying MBBS. He is popular for his helping nature and for his best gardening skills. His hobbies are gardening, beekeeping and coin collecting. ಇಲ್ಲಿದೆ ನೋಡಿ, ಹಾಬೀಸ್ ಗಾರ್ಡನಿಂಗ್, ಬೀಕೀಪಿಂಗ್ ಅಂದರೆ ಜೇನು ಸಾಕಾಣಿಕೆ. ಹೆಲ್ಪ್ಫುಲ್, ಬೆಸ್ಟ್ ಗಾರ್ಡನರ್, ಫ್ಯಾಮಿಲಿ ಬಗ್ಗೆ, ಒನ್ ಸನ್ ಇಂಜಿನಿಯರ್ ಅಂದರೆ, ಒನ್ ಡಾಟರ್. ಇಲ್ಲೇ ಇದನ್ನೇ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಆರ್ ಗಿವನ್. ಈ ಕ್ಲೂಸ್ ತೊಗೊಂಡು ಏನು ಮಾಡೋದು, ಒಂದು ಸ್ಟೋರಿ ಮಾಡ್ಬೇಕು ನಾವು. ಓಕೆ, ಇಲ್ಲಿ ಮಾಡಿದ್ದಿದೆ ನೋಡಿ. ಆನ್ಸರ್, ಒನ್ಸ್ ಅಪಾನ್ ಎ ಟೈಮ್ ಅ ಹೇರ್ ಆ್ಯಂಡ್ ಅ ಟೋರ್ಟೈಸ್ ಹ್ಯಾಡ್ ಆ್ಯನ್ ಆರ್ಗ್ಯುಮೆಂಟ್ ಅಬೌಟ್ ಹೂ ವಾಸ್ ಫಾಸ್ಟರ್. ಆಮೆ ಮತ್ತು ಏನು ಇದ್ರ ಬಗ್ಗೆ, ಮೊಲದ ಕಥೆ ಇದು, ರನ್ನಿಂಗ್ದಲ್ಲಿ. They decided to settle the argument with a race. The race started and the hare quickly ran fast, leaving the tortoise far behind. Confident of winning, the hare decided to take a nap midway through the race. Meanwhile, the tortoise kept moving slowly and steadily. When the hare woke up, it was too late. The tortoise had already reached the finish line and won the race. The moral of the story is that slow and steady wins the race. ನಾ ದಡ್ಡದಿನ ಅಂತೇಳಿ ನೀವು, ಅಥವಾ ನನಗೇನು ಬರಲ್ಲ ಅಂತೇಳಿ ಇರಬಾರ್ದು. ಪ್ರಯತ್ನವನ್ನು ಪಡ್ತಾ ಇರಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಕಾಣ್ತೀರಿ, ಎಲ್ಲರಿಗಿಂತ ಮುಂದೆ ಹೋಗ್ತೀರಿ ಅನ್ನೋದು ಇಂಡೈರೆಕ್ಟ್ ಆಗಿರುವಂಥ ಒಂದು ಮೆಸೇಜ್ ಅಂತ ನೀವು ತಿಳ್ಕೊಬೇಕು ಫ್ರೆಂಡ್ಸ್, ವಿದ್ಯಾರ್ಥಿಗಳೇ. ಆಮೇಲೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಈ ಪಿಕ್ಚರನ್ನು ನೋಡಿಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕು. ಇಲ್ಲೊಂದು ಗಾಡಿ ಇದೆ, ಗಾಡಿ ಹೋಗ್ತಾ ಇದೆ. ಇಲ್ಲೊಬ್ಬರು ಕೂಡ್ರು ಅಥವಾ ವೃದ್ಧರು ಹೊಂಟಿದ್ದಾರೆ. ಒಬ್ಬ ಹುಡುಗ ಆ ಒಂದು ದಾರಿಯನ್ನು ದಾಟಿಸ್ತಾ ಇದ್ದಾನೆ ಇದೆ. ಓಕೆ, ಆನ್ಸರ್ ನೋಡಿರಿ. ಅ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 words. ಐ ಆಮ್ ಗೋಯಿಂಗ್ ಟು ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪಿಕ್ಚರ್. ದಿಸ್ ಈಸ್ ಮೆಸೇಜ್ ಓರಿಯೆಂಟೆಡ್ ಪಿಕ್ಚರ್. ಓಕೆ, ಒಂದು ಸ್ವಲ್ಪ ಹೆಡ್ಡಿಂಗ್ನಲ್ಲಿ ಕೊಡಬೇಕು ಈ ಥರ, ಅಥವಾ ಒಂದು ಹೆಡ್ಲೈನ್ ಕೊಟ್ಟರು ನಡೀತಿದೆ ಅದಕ್ಕೆ.
ಇನ್ ದಿಸ್ ಪಿಕ್ಚರ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಮಾಡ್ಬೋದು ನೀವು ಹೆಡ್ಡಿಂಗು. ಓಕೆ, ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ರೋಡ್ ಆ್ಯಂಡ್ ಸಿಗ್ನಲ್ ಲ್ಯಾಂಪ್ಸ್. ದೇರ್ ಆರ್ 5 persons including a young girl and kid. The kid is going to help the blind person. The boy is using an umbrella as a stick to hold. Behind the blind man, I can see that there is a man moving towards the signal. He is carrying a big bag with him. Between the kid and the blind man, a girl can be seen observing the helping nature of the boy. A person can be seen passing the signal on his scooter. He has worn helmet for his safety. He should wear helmet while riding two-wheelers. On my right, a car can be seen waiting for the green signal. We also should follow the traffic rules. I like this picture very much. Okay. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಅಲ್ಟರ್ನೇಟ್ ಕ್ವಶನು ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗೆ, ಸ್ವಲ್ಪ ಕಣ್ಣಿಲ್ಲದವರಿಗೆ ಸ್ವಲ್ಪ ಕ್ವಶನ್ ಸಪ್ರೇಟಾಗಿ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಆದರೂ ಅದನ್ನು ಓದ್ತಿ ನೋಡಿ. ಯೂಸ್ ದ ಫಾಲೋವಿಂಗ್ ಪ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಸ್ವಂತ ವಾಕ್ಯದಲ್ಲಿ ಯೂಸ್ ಮಾಡ್ಕೋಬೇಕು ಇದನ್ನು. ಪಿಕಪ್ ಆನ್ಸರ್, ಐ ವಿಲ್ ಪಿಕ್ ಅಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್. ಪಿಕ್ ಔಟ್, ಐ ಪಿಕ್ಡ್ ಔಟ್ ಅ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್. Pick on, it is wrong to pick on someone who is quiet. Okay, next a quote from the memory. ಇದು ಎಲ್ಲರಿಗಿದೆ. ದ ಕ್ವಾಲಿಟಿ ಇಲ್ಲಿದೆ ನೋಡಿ ಆನ್ಸರು. ದ ಕ್ವಾಲಿಟಿ ಆಫ್ ಮೆರ್ಸಿ ಈಸ್ ನಾಟ್ ಸ್ಟ್ಯಾಂಡರ್ಡ್. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಇಟ್ ಬ್ಲೆಸೆಂತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಎರಡನೇದಿದೆ ನೋಡಿ, ಯು ಟಾಕ್ಗೆ. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್, ಬಟ್ ಹೌ ಕ್ಯಾನ್ ಹೀ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ನೆಕ್ಸ್ಟ್ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. ಇದನ್ನು ಸರಿಯಾಗಿ ಓದ್ಕೋಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇದೆ, AI ಬಗ್ಗೆ ಇದೆ. ಇದನ್ನು ಓದ್ಕೋಬೇಕು. ಒಂದು 4 ಸೆಕೆಂಡ್ ಪಾಸ್ ಮಾಡ್ತೀನಿ, ಓದ್ಕೋರಿ. ಓದ್ಕೊಂಡು ಕೆಳಗಿನ ಆನ್ಸರ್ಗೆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನೋಡೋಣ. ಒಂದನೇದು, ಹೌ ಈಸ್ AI ಯೂಸ್ಫುಲ್ ಫಾರ್ ಅಸ್. ಆನ್ಸರ್ ನೋಡಿರಿ, ಇಲ್ಲಿ ನೋಡ್ಕೋರಿ. ಒಂದು ಸೆಕೆಂಡ್ ಪಾಸ್ ಮಾಡ್ತೀನಿ, ಮತ್ತು ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ನಿಂದ್ರಿಸಿ. ಸ್ವಂತ ಬರೋಕ್ಕೆ ಟ್ರೈ ಮಾಡಿ ಆದಷ್ಟು. ಆನ್ಸರ್ ಹೇಳ್ತೀನಿ ನೋಡಿರಿ. AI ಈಸ್ ಯೂಸ್ಡ್ ಇನ್ ನ್ಯೂಮರಸ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಹೆಲ್ತ್ ಕೇರ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್, with self-driving cars being a prominent example. AI encompasses various technologies like machine learning, natural language processing, and robotics. AI system can be analyze vast amounts of data, learn from it, and make predictions or decisions, often exceeding human capabilities in specific tasks. ಎರಡನೇ ಕ್ವಶನ್ ನೋಡ್ರಿ. ಎರಡನೇ ಕ್ವಶನ್ ಏನಿದೆ, ವಾಟ್ ಈಸ್ ಒನ್ ಆಫ್ ದ ಮೇನ್ ಕನ್ಸರ್ನ್ ಅಬೌಟ್ AI. ಬಗ್ಗೆ ಯಾವ್ದು ಕನ್ಸರ್ನ್ ಐತಿ ಇಲ್ಲಿ ನೋಡ್ಕೋಬೋದು ನೀವು. 1 2 3 4 5 ನೋಡ್ಕೋರಿ. ಸೊ ನೆಕ್ಸ್ಟ್ ನೋಡೋಣ ಆನ್ಸರು. ಒನ್ ಆಫ್ ದ ಮೇನ್ ಕನ್ಸರ್ನ್ ಅಬೌಟ್ AI ಈಸ್ ದ ಪೊಟೆನ್ಷಿಯಲ್ ಫಾರ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ಆಟೋಮೇಷನ್. ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಫ್ರೆಂಡ್ಸ್. 36ನೇ ಪ್ರಶ್ನೆ. ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್. ಎಕ್ಸ್ಪ್ಲೇನ್. ಆನ್ಸರ್, ಇನ್ ದಿಸ್ ಪೋಯಮ್ ದ ಪೋಯೆಟ್ ರಸ್ಕಿನ್ ಬಾಂಡ್ ಬ್ಯೂಟಿಫುಲಿ ಡಿಸ್ಕ್ರೈಬ್ಸ್ ಹಿಸ್ ಗ್ರ್ಯಾನೀಸ್ ಲವ್ ಫಾರ್ ಟ್ರೀಸ್ ಆ್ಯಂಡ್ ಚೈಲ್ಡಿಶ್ activities. The poet calls his granny as a genius because she could climb tree even at the age of 62. She had learnt it from her loving brother at the age of 6. Everybody feared that one day she would have a terrible fall. It was feared that one day would fall and suggested her not to climb tree, but she didn't stop. One day when she was alone at home, she climbed a tree but could not come down.
She was rescued from the tree top. After rescue, the doctor advised her rest for a week. She felt like she was in hell. She called her son and told him her wish to build and stay in a house on the tree top. He fulfilled her wish. Granny moved to her new house happily and enjoyed her olden days. ಆರ್ ಅಂತ ಇದೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ರೈಟ್ ದ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸಾಂಗ್ ಆಫ್ ಇಂಡಿಯಾ ಇಲ್ಲಿ ಸಮರಿಯನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು, ನೋಡ್ಕೊಂಡು ಇದನ್ನು ಬರ್ಕೋಬೋದು. ಓಕೆ, ಒಂದು 10 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಕೊಂಡು ಬರ್ಕೋರಿ. ಈಸಿಯಾಗಿರೋ ವರ್ಡ್ಸ್ಗಳನ್ನು ಸೇರಿಸಿ ಮಾಡಿರುವಂಥ ಒಂದು ಆನ್ಸರ್ಸು. ನೆಕ್ಸ್ಟ್ ನೋಡೋಣ, ಇಲ್ಲೊಂದು ಆರ್ ಅಂತ ಇದೆ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್, ಜಸ್ಟಿಫೈ ಅಂತಿದೆ. ಸೊ ಇಲ್ಲಿನೂ ಕೂಡ ನಿಮಗೆ ಆನ್ಸರ್ ಇದೆ, ನೋಡ್ಕೋಬೋದು ಇಲ್ಲಿವರೆಗೂ. ನ್ಯೂ ಹೋಪ್ ಬೈ ಮಾರ್ನಿಂಗ್ ದ ಸ್ಟಾರ್ಮ್ ಕ್ಲಿಯರ್ಡ್ ಆ್ಯಂಡ್ ದೇ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಇನ್ನು ಇಲ್ಲಿದೆ ನೋಡಿ, ರೈಟ್ ಆ್ಯನ್ ಎಸ್ಸೆ ಆನ್ ಒನ್ ಆಫ್ ದ ಫಾಲೋವಿಂಗ್ಸ್. ಇಲ್ಲಿ 2-3 ಕೊಟ್ಟಿದ್ದಾನೆ ಎಸ್ಸೆ, ಒಂದು ಬರಿಬೇಕು. ಒಂದಿದೆ ಏರ್ ಪೊಲ್ಯೂಷನ್ ಅಂತ ಇದೆ, ಇನ್ನೊಂದು ನೋಡೋಣ ಮೊಬೈಲ್ ಫೋನ್ಸ್ ಬಗ್ಗೆ ಇದೆ 2. ಇನ್ನು 3ನೇದು ನೋಡೋಣ ಸೋಷಿಯಲ್ ಮೀಡಿಯಾ. ಇದರಲ್ಲಿ 3 ಇದೆ, ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸರಿಯಾಗಿ ಯೂಸ್ ಮಾಡ್ಕೋಬೋದು. ನಾವು ಒಂದನ್ನು ಹೇಳ್ತೀನಿ ನಿಮಗೆ, ಒಂದೇದು ಈಸಿ ಟಫ್ ಆಗಿರೋದನ್ನು ಹೇಳ್ತೀನಿ ನಿಮಗೆ. ಇಲ್ಲಿ ಏರ್ ಪೊಲ್ಯೂಷನ್ ಹೇಳ್ತೀನಿ ನೋಡಿ, ಏರ್ ಪೊಲ್ಯೂಷನ್. ಓಕೆ, ಏರ್ ಪೊಲ್ಯೂಷನ್ ನೋಡ್ಕೊಳ್ಳಿ ನೀವು, ಈಸಿ ಆಗಿದೆ. ಕಾಸಸ್ಸು ಎಫೆಕ್ಟು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಕೊಟ್ಟಿದೆ ನೋಡಿ. ಇಂಟ್ರೊಡಕ್ಷನ್ ಆಗಬೇಕು, ಆಮೇಲೆ ಅದರ ಕಾಸಸ್ಸು, ಕಾರಣಗಳು, ಎಫೆಕ್ಟು, ಪರಿಣಾಮಗಳು ಮತ್ತು ರೆಮಿಡೀಸ್, ಅದಕ್ಕೆ ಏನು ರೆಮಿಡೀಸ ಪರಿಹಾರ ಉಪಾಯಗಳು, ಕನ್ಕ್ಲೂಷನ್ ಅಂದರೆ ಉಪಸಂಹಾರ, ಮುಕ್ತಾಯಕ್ಕೆ ಈ ಥರ ಬರಿಬೇಕು. ಒಂದು 3 ಸೆಕೆಂಡ್ ಪಾಸ್ ಮಾಡಿ ನಿಮ್ಗೆ ಕಳಿಸ್ತೀನಿ ನೋಡಿ. ಓಕೆ, 1 2 3 ಹೀಗೆ ಕಾಸಸ್ಸು ಇಂಟ್ರೊಡಕ್ಷನ್ ಬರ್ಕೊಳ್ಳಿ. ನೆಕ್ಸ್ಟು ಎಫೆಕ್ಟ್ಸಿಂದ ಕನ್ಕ್ಲೂಷನ್ ತನಕ ನೋಡ್ಕೊಂಡು ಬರ್ಕೊಳ್ಳಿ. ಎಷ್ಟು ಬರೀತೀರಾ ನಿಮಗೆ ಅಷ್ಟು ಯೂಸ್ ಆಗುತ್ತೆ, ಅಷ್ಟು ಶಬ್ದಗಳು ನೆನಪಾಗ್ತವೆ ನಿಮಗೆ. ನೆಕ್ಸ್ಟು ಮೊಬೈಲ್ ಫೋನ್ಸ್ ಅಂತೂ ನಿಮ್ಗೆ ಈಸಿ ಇದೆ. ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಇಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು. ಅಡ್ವಾಂಟೇಜ್ ಉಪಯೋಗಗಳು ಏನು, ಆಮೇಲೆ ಇದರ ಅನುಕೂಲಗಳು, ಇದರ ಅನಾನುಕೂಲಗಳು, ಡಿಸ್ಅಡ್ವಾಂಟೇಜಸ್ ಅಂದರೆ. ಆಮೇಲೆ ಕನ್ಕ್ಲೂಷನ್, ಕೊನೆಗೆ ಮುಕ್ತಾಯಕ್ಕೆ ಏನು ಹೇಳ್ತೀರಾ ನಿಮ್ಗೆ 2 ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ಇಲ್ಲಿ ಸ್ವಂತ ವಾಕ್ಯದಲ್ಲಿ ಇರಬೇಕು, ನನ್ನ ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿದೆ, ಸ್ವಂತ ವಾಕ್ಯದಲ್ಲಿ ಹೇಳಬೇಕು. ನೆಕ್ಸ್ಟ್ ಬರ್ತದೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ. ಇಲ್ಲಿ ನೋಡಿ, ಇದರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು. ಇಲ್ಲಿ ಫಸ್ಟಿಗೆ ಒಂದು 2-3 ಲೈನು. ಅಡ್ವಾಂಟೇಜಸ್ಸು ಒಂದು 3-4 ಅಡ್ವಾಂಟೇಜಸ್ಸು, ಅನುಕೂಲಗಳು ಒಂದು 3-4 ಡಿಸ್ಅಡ್ವಾಂಟೇಜ್, ಅನಾನುಕೂಲಗಳನ್ನು ಬರಿಬೇಕು. ಇಲ್ಲಿ 4 ಬರ್ತದೆ ನೋಡಿ. ಕನ್ಕ್ಲೂಷನ್ ಇವೆರಡು ಸೇರಿಸಿ ನೀವು ಕನ್ಕ್ಲೂಷನ್ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಒಂದು 4 ಲೈನ ಬರಿಬೇಕು. ಟೋಟಲಿ ಇರೋದು 16 ಲೈನು. ಒಂದು ಇಂಟ್ರೊಡಕ್ಷನಿಗೆ 4 ಲೈನ್ ಹೋಗ್ತಾವೆ, ಆಮೇಲೆ ಅಡ್ವಾಂಟೇಜಿಗೆ ಒಂದು 4 ಲೈನು, ಆಮೇಲೆ ಡಿಸ್ಅಡ್ವಾಂಟೇಜಿಗೆ ಒಂದು 4 ಲೈನು ಅಥವಾ 4 ಸೆಂಟೆನ್ಸ್ ಅಂತ ಹೇಳ್ಬೋದು ನೀವು. ಆಮೇಲೆ ಕನ್ಕ್ಲೂಷನಿಗೆ 4 ಸೆಂಟೆನ್ಸ್, ಟೋಟಲು 16 ಸೆಂಟೆನ್ಸ್ ಒಳಗೆ ನೀವು ಮುಗಿಸ್ಬೇಕು. 16ರಿಂದ 20 ಸೆಂಟೆನ್ಸು ಆ್ಯಾವ್ರೇಜ್ ಇದ್ದರೆ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತವೆ. ಓಕೆ, ನೆಕ್ಸ್ಟ್ ಹೋಗೋಣ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ, ಅದಕ್ಕೆ ತಕ್ಕಂತೆ ಒಂದು ಲೆಟ್ರನ್ನು ಬರಿಬೇಕು. ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ರೈಟ್ ಎ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ತ್ಡೇ. ಜಾನಕಿಗೆ ನಿಮ್ಮ ಸಹೋದರನ ಬರ್ತ್ಡೇಗೆ ಇನ್ವಿಟೇಷನ್ ಮಾಡಿ ಕರೀದೈತಿ, ಅದಕ್ಕೆ ಒಂದು ಲೆಟರ್ ಬರೆಯತ್ತಂತ ಕೊಟ್ಟಿದ್ದಾರೆ. ಈ ಸುಹಾಸ್ ಇದೆ, ಸರಿತಾ ಅಂತಲೂ ಹಾಕ್ಬೋದು. ಆನ್ಸರ್ ನೋಡಿರಿ, 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ಇವ್ರು ಹೆಂಗೆ ಕೊಟ್ಟಿದ್ದಾರೆ ಅದೇ ಬರೀಬೇಕು. ಇವತ್ತಿನ ಡೇಟು ನೀವು ಯಾವಾಗ ಬರ್ತಿದ್ರೆ ಆ ಎಕ್ಸಾಮ್ನಲ್ಲಿ ಆ ಡೇಟ್ ಹಾಕಿದ್ರೆ ನಡೆಯುತ್ತೆ. 28 ನವಂಬರ್ 2025. ಡಿಯರ್ ಜಾನಕಿ, ಇದು ಸೇಮ್ ಇರ್ತದೆ ಜಾನಕಿ, ಇದಷ್ಟೇ ಚೇಂಜ್ ಮಾಡ್ಕೋಬೋದು ನೀವು. ಐ ಆಮ್ ಫೈನ್ ವಿತ್ ಮೈ ಸ್ಟಡಿ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಫ್ರೆಂಡ್ಸ್. ಓಕೆ, ಇದು ಮುಗಿಯೋಕ್ಕಿಂತ ಮುಂಚೆ ನೋಡಿ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. It has been long time since we met. I am writing a letter to you inviting you to my brother's birthday celebration. ಜನ್ಮದಿನದ ಸಮಾರಂಭಕ್ಕೆ ಕರಿತಾ ಇದ್ದೀನಿ. We are planning a small party at home on 1st of December at 7 p.m. There will be games, music, cake cutting ceremony.
It would be great fun if you also join us and make it more special. Please try to attend without fail. ತಪ್ಪದೆ ನೀನು ಹಾಜರಾಗು. ಎವ್ರಿವನ್ ಈಸ್ ಈಗರ್ಲಿ ವೇಟಿಂಗ್ ಟು ಮೀಟ್ ಯು. ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ, ಹಾತೊರೆಯುತ್ತಿದ್ದಾರೆ. ಥ್ಯಾಂಕ್ ಯು. ಯುವರ್ಸ್ ಲವಿಂಗ್ ಕಸಿನ್ ಸುಹಾಸ್. ಇಲ್ಲಿ ಏನು ಬರೆದಿರ್ತೀರ ಸುಹಾಸ್, ಇಲ್ಲಿ ಬರೆದ್ರೆ ಇಲ್ಲಿ ಸುಹಾಸ್ ಇರಬೇಕು. ಇಲ್ಲಿ ಜಾನಕಿ ಇಲ್ಲಿ ಸರಿತಾ ಅಂತಿದ್ರೆ ಇಲ್ಲಿನೂ ಕೂಡ ಸರಿತಾ ಅಂತ ಇರಬೇಕು. ಥ್ಯಾಂಕ್ ಯು. ಆರ್ ಇನ್ನೊಂದು ಲೆಟರ್ ಕೊಟ್ಟಿದೆ ನೋಡಿರಿ. ರೈಟ್ ಎ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ. ಫ್ರಾಮ್ ಸರಿತಾ, 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ನಾರಾಯಣಪುರ, 28th November 2025. ಟು ದ ಮುನ್ಸಿಪಲ್ ಆಫೀಸರ್ ನಾರಾಯಣಪುರ, ಇಲ್ಲೇ ಬರೀಬೇಕು. ಫ್ರಾಮ್ ಇಲ್ಲಿ ಫಸ್ಟಿಗೆ ಟು ಅಲ್ಲೇ ಕೆಳಗೆ ಬರೀಬೇಕು. ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ರೆಸ್ಪೆಕ್ಟೆಡ್ ಸರ್ ಅಂತ ಮಾಡಬೇಕು. ಮೇಡಮ್ ಇದ್ದರೆ ರೆಸ್ಪೆಕ್ಟೆಡ್ ಮೇಡಮ್. ರಿಕ್ವೆಸ್ಟ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ಸಬ್ಜೆಕ್ಟನ್ನು ಹಾಕಬೇಕಾಗುತ್ತೆ ಇಲ್ಲಿ, ಆಫಿಷಿಯಲ್ ಲೆಟರ್ ಇದು. ಐ, ದ ರೆಸಿಡೆಂಟ್ ಆಫ್ ವಿಜಯನಗರ ಆಫ್ ನಾರಾಯಣಪುರ್ ಸಿಟಿ, ವುಡ್ ಲೈಕ್ ಟು ಬ್ರಿಂಗ್ to your kind notice that our area has been facing a severe shortage of drinking water for the past few weeks. The supply is irregular and the residents are finding it very difficult to manage daily needs. We kindly request you to take necessary action at the earliest and provide a proper drinking water facility in our locality. Your timely support will greatly help all the families living here. I hope we'll look into this matter and resolve it as soon as possible. Thanking you. ಧನ್ಯವಾದಗಳೊಂದಿಗೆ ಯುವರ್ಸ್ ಫೇತ್ಫುಲಿ, ನಿಮ್ಮ ನಂಬಿಗಸ್ತ ಸರಿತಾ. ಓಕೆ, ಒಂದು ಸರಿತಾ ಮೇಲೆ ಒಂದು ಸುಹಾಸ್ ಮೇಲೆ ಇದೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಥವಾ ವಿಡಿಯೋಗಳ ಮೂಲಕ ತಿಳಿಸ್ತೀನಿ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.